ಇಲ್ಲ, ಇಲ್ಲ ಸುಮಂತ್ ಅವನ ಪಾಡಿಗೆ ಅವನಿದ್ದಂತ ನನ್ನ ಅವನು. ಬಗ್ಗೆಯೂ ಕೂಡ ನೆಗೆಟಿವ್ ಪಾಯಿಂಟ್ ಯಾರು ಹೇಳಿಲ್ಲ. ಹ್ಮ್. ಅಲ್ಲ, ಅದು ಸುತ್ತಮುತ್ತಲಿನ ಜನ ಈಗ ನಮ್ಮ ಮಾತಾಡಿಸಿದಾಗ ನಿಮ್ಮ ಬಗ್ಗೆ, ಕುಟುಂಬದ ಮನೆಯವರ ಬಗ್ಗೆನೂ ಕೂಡ ಬಗ್ಗೆ. ಹೌದು ಹೇಳಿದ್ದಾರೆ. ಅಂದ್ರೆ ತುಂಬಾ ಅವ್ರದ್ದೇನು ಚೆನ್ನಾಗಿರುವಂತ ಕುಟುಂಬ, ಯಾರು ಅವ್ರ ಪಾಡಿಗೆ ಅವ್ರು ಇದ್ದಂತವ್ರು, ಯಾರ ಹೌದು ಸಹವಾಸಕ್ಕೂ ಹೋಗ್ತಾ ಇರ್ಲಿಲ್ಲ. ಹೌದು. ಹ್ಮ್. ಅದೇ ನನಗೆ ಈಗ ಅಂದ್ರೆ ನೀವು ಹೇಳಿದಾಗೆ ಇವಾಗ ಯಕ್ಷ ಪ್ರಶ್ನೆ ಅಂದ್ರೆ ಅದುವೇ ಆಗಿದೆ ನನಗೂ ಕೂಡ. ಹ್ಮ್ ನಾನು ಯಾರ ಹತ್ರವೂ ಕೂಡ ಇದಿಲ್ಲ, ಯಾರಿಗೂ ದ್ವೇಷ ಇಲ್ಲ, ನನಗೆ ಯಾಕೆ ಹೀಗಾಯ್ತು ಹ್ಮ್ ಹ್ಮ್ ಹಾಗೆ. ಅದು ಪೊಲೀಸರು ಅವರನ್ನು ಹುಡುಕಿ ಕೊಟ್ರೆ ಅವರ ಹತ್ರ ನಮಗೆ ಕೇಳ್ಬೋದು, ಯಾಕೆ ಮಾಡಿದ್ವಿ, ಏನು ಉದ್ದೇಶ, ಏನು ಹ್ಮ್ ತಪ್ಪಾಗಿದೆ ನನ್ನಿಂದ, ನಮ್ಗೆ ಆ ವಿಷಯ ಆದ್ರೂ ಸಿಕ್ತಿತ್ತಲ್ಲ. ಹ್ಮ್ ಹ್ಮ್ ಇದು ಯಾವುದು ಇಲ್ಲದೆ ಈಗ ಪ್ರಶ್ನೆಯಾಗಿಯೇ ಉಳಿದಿದೆ. ಹೌದು, ಖಂಡಿತ ದೊಡ್ಡ ಪ್ರಶ್ನೆ ಇದು. ಈಗ ಸಣ್ಣ ಹೌದು. ಪ್ರಶ್ನೆ ಅಂತಲ್ಲ, ದೊಡ್ಡ ಪ್ರಶ್ನೆ. ಅಲ್ಲಪ್ಪ, ತುಂಬಾ ನನ್ನದು ಬಿಟ್ಟು ಸವಾಲಿದೆ ನನ್ನ ಈ ಜೀವನ ಒಂದು ಇಡೀ ಪ್ರಶ್ನೆ ಆಗಿದೆ. ಸುಮಂತ್ ಸಾವಿಗೆ. ಹೌದು ಒಂದು ಕಾರಣ ಹುಡುಕುವಂಥದ್ದು ಸಾಮಾನ್ಯವಾದಂಥದ್ದಲ್ಲ, ದೊಡ್ಡ ಸವಾಲಾಗಿದೆ. ಹೌದು ಯಾಕೆಂತಂದ್ರೆ ಅದೇ ಹೌದು ಹೇಳಿದ್ನಲ್ಲ ಆವಾಗಲೂ ಹೇಳಿದಾಗೆ, ಎಲ್ಲ ಕಡೆ ಹೊರಗಡೆನೂ ಕೂಡ ಎಲ್ಲರ ಜೊತೆ ಸಂಬಂಧ ಚೆನ್ನಾಗೇ ಇತ್ತು, ಒಡನಾಟ ಚೆನ್ನಾಗೇ ಇತ್ತು ನಿಮ್ದೆಲ್ಲ ಕುಟುಂಬದ್ದು. ಹೌದು ಹೌದು ಅದು ಒಂದು ಕಡೆ ಈ ರೀತಿಯಾಗಿ ಯಾರು ಮಾಡಿದ್ರು ಅನ್ನೋದು ಒಂದು ಸವಾಲಾದ್ರೆ, ಈಗ ಪೊಲೀಸರು ಈ ಒಂದು ಕೇಸನ್ನ ಭೇದಿಸೋದು ಕೂಡ ಅವ್ರಿಗೂ ತುಂಬಾ ದೊಡ್ಡ ಸವಾಲಾಗಿದೆ. ಯಾವುದೇ ರೀತಿಯಾದಂತ ಹೌದು ಹೌದು ಅನುಮಾನಗಳು ಹೌದು ಬೇರೆಯವ್ರ ಮೇಲಿಲ್ಲ. ಒಂದು ಹೌದು CCTV ಫೋಟೇಜ್ಗಳಿಲ್ಲ. ಹೌದು ಅದರಲ್ಲೂ ಕೂಡ ಬೆಳಗಿನ ಜಾವ ಆಗಿರುವಂತಹದ್ದು. ಸೊ ಈ ಹೌದು ರೀತಿಯಾದಂತದ್ದು ಒಂದು ದೊಡ್ಡ ಸವಾಲು ಕೂಡ ಅವ್ರಿಗೂ ಇರುವಂತದ್ದು. ಯಾಕಂದ್ರೆ ಒಂದು ಸಣ್ಣ ಏನಾದ್ರೂ ಮಾಹಿತಿ ಸಿಕ್ಕರೆ ಅದನ್ನ ಜಾಡ್ ಹಿಡ್ಕೊಂಡು ಹೋಗಿ ಹೌದು ಏನಾಗಿರ್ಬೋದು ಅಂತ ಕಂಡುಹಿಡಿಯಬಹುದು ಕೂಡ. ಒಂದು ಸಣ್ಣ ಇದು ಕೂಡ ಸಿಗ್ತಾ ಇಲ್ವಲ್ಲ, ಅದೊಂದು ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಹೌದು 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 ಅದೇ ನಾವು ಸುಮಂತ್ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತಾನೆ ಸತತವಾಗಿ ಇವತ್ತು ಹೌದು ಸುಮಂತ್ ಯಾವತ್ತು ಮಿಸ್ ಆದ್ನೋ ಅವತ್ತಿಂದ ಹೌದು ಇವತ್ತಿನವರೆಗೂ ಕೂಡ ಸತತವಾಗಿ ಪ್ರತಿದಿನವೂ ಕೂಡ ಎಚ್ಚರಿಸ್ತಾ ಇದ್ದೀವಿ, ಸರ್ಕಾರಕ್ಕಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು. ಹೌದು ಪ್ರತಿದಿನ ಹೌದು ವಿಶೇಷವಾಗಿ ಇವತ್ತು ನಮ್ಮ ಸಚಿವರಾಗಿರ್ಬೋದು, ಬೇರೆ ಬೇರೆಯವರು ಒಂದು ಗಮನಕ್ಕೂ ಕೂಡ ತಂದಿದ್ದೀವಿ. ಸರಿ ಅದರ ಸರಿ ಒಂದು ಹೌದು ಇದರಿಂದ ಈಗಾಗಲೇ ಒಂದಿಷ್ಟು ಚುರುಕು ಆಗ್ತಾ ಇದೆ ತನಿಖೆ ಅಂತಾನೂ ಹೇಳಿದ್ದಾರೆ. ಹೌದು ಬಟ್ ಅದೇ ಚುರುಕು ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಯಾವುದೋ ಒಂದು ಸಾಕ್ಷಿಯೂ ಕೂಡ ಸಿಗ್ತಾ ಇಲ್ಲ. ದಿನಗಳು ಕಳೀತಾ ಇದ್ದಾವೆ. ದಿನಗಳು ಹೌದು ಕಳೆದ ಹಾಗೆ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಹೌದು ಹೌದು ಹಾಗಾಗಿ ಈ ಸಮಸ್ಯೆ ಅದೇ ಪ್ರತಿಯೊಂದು ಏನಾದರೂ ಸಮಸ್ಯೆ ಅಥವಾ ಒಂದು ಏನಾದರೂ ಅನುಮಾನಗಳು ಬಂದಾಗಲೂ ಕೂಡ ನಾವು ಸಂಬಂಧಪಟ್ಟವ್ರ ಜೊತೆ ಮಾತನಾಡ್ತಾ ಇರ್ತೀವಿ. ಹೌದು ಹೌದು ಆದ್ರೂ ಕೂಡ ಏನು ಅದೇ ಈಗ ನಿಮ್ಮ ಕಡೆಯಿಂದಾನೇ ಒಂದು ಸ್ವಲ್ಪ ಏನಾದರೂ ಅನುಮಾನ ಇಂಥದ್ದು ಏನಾದರೂ ಕಂಡು ಬಂದಾಗ್ಲೇ ಈ ಒಂದು ಸರಿ. ಕೇಸ್ಗೆ ಏನಾದರೂ ಸಿಗಬಹುದು. ಹಾಗಾಗಿ ನಿಮ್ಗೆ ಏನಾದರೂ ಬೇರೆ ರೀತಿಯಾದ ಈಗ ಇಲ್ಲಿವರೆಗೂ ಅನುಮಾನ ಈ ತರದ್ದು ಏನಾದರೂ ಉಟ್ಕೊಂಡಿದ್ಯಾ ಅಂತಾನೆ ಇಲ್ಲಿಯವರೆಗೂ ಕೇಳಿದಾಗ. ಅಂದ್ರೆ ನಾವು ಕೂಡ ಅದನ್ನೇ ಚಿಂತಿಸ್ತಾ ಹ್ಮ್ ಇರ್ತೇವೆ ಕೂತ್ಕೊಂಡು. ಯಾವ ಅನುಮಾನ ಕೂಡ ನಮಗೆ ಬರ್ತಾನೆ ಇಲ್ಲ. ಹ್ಮ್ 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 ಅಂದ್ರೆ ಅನುಮಾನ ಪಡುವಂತ ವಿಷಯವೇ ಇರ್ಲಿಲ್ಲ ನಮ್ಮ ಇದರಲ್ಲಿ. ಹ್ಮ್ ನಾವು ಅಷ್ಟೊಂದು ಅನ್ಯೋನ್ಯತೆ ಆ ಹ್ಮ್ ರೀತಿಯಲ್ಲಿ ಇದ್ದವರಿಗೆ ನಮಗೆ ಅನುಮಾನ ಎಲ್ಲಿಂದ ಬರಬೇಕು? ಓಕೆ, ಖಂಡಿತ. ಅದನ್ನು ಪೊಲೀಸಿನವರೇ ಭೇದಿಸಬೇಕು ಹೊರತು, ಹ್ಮ್ ಹ್ಮ್ ಕಂಡು ಹಿಡಬೇಕು ಹೊರತು ನಮ್ಮಿಂದ ಸಾಧ್ಯ. ನಾವು ಅಂತ ಒಂದು ವಿಷಯಕ್ಕೆ ಬಿಟ್ಟು ಯಾವುದಕ್ಕೂ ಹೋದವರಲ್ಲ. ಹ್ಮ್ 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 ನಮಗೆ ಅದು ಅಗತ್ಯವೂ ಇರಲಿಲ್ಲ. ಓಕೆ. ನಮ್ಮಷ್ಟಕ್ಕೆ ನಾವು ಹ್ಮ್ ನಮ್ಮ ಭೂಮಿಯಲ್ಲಿ ಆದದ್ದನ್ನು ಕಷ್ಟಪಟ್ಟು, ನಾವೇ ಕಷ್ಟಪಟ್ಟು, ಅದು ಕೂಡ ಜನ ಕೂಡ ಮಾಡ್ತಿರ್ಲಿಲ್ಲ ನಾವಷ್ಟು. ಹ್ಮ್ 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 ಮಾಡಿದ್ರೆ ನಮಗೆ ಸಾಕಾಗ್ತಾ ಇಲ್ಲ. ಹ್ಮ್ 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 ಅಲ್ಲಿಂದಲೇ ಮಕ್ಕಳಿಗೂ ಹಾಗೆ ಎಜುಕೇಶನ್ ಲೋನ್ ಎಲ್ಲ ಮಾಡಿ ದೊಡ್ಡವನನ್ನು 9 ಲಕ್ಷ ಲೋನ್ ಮಾಡಿ ಕೂಡ ನಾನು ಕಾಲೇಜಿಗೆ ಅಲ್ಲಿಗೆ ಹಾಕಿದ್ದೇನೆ ಈಗ. ಹ್ಮ್ 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 ಅದು ಕೂಡ ಎಲ್ರಿಗೂ ಗೊತ್ತುಂಟು, ನಾನು ಸಾಲ ಮಾಡಿ ಹಾಕಿದ್ದೇನೆ. ನಮ್ಮ ಸಂಬಂಧಿಕರಿಗೆ ಎಲ್ರಿಗೂ ಗೊತ್ತುಂಟು ಅವಷ್ಟು ಕಷ್ಟದಲ್ಲಿದ್ದಾನೆ ಹ್ಮ್ ಹ್ಮ್ ಅಂತೇಳಿ. ಹ್ಮ್ 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 ಅವಾಗ ಕೂಡ ಎಲ್ಲ ವಿಷಯ ತಿಳಿದಂಥದ್ದೇ ವಿಷಯ ಅದು. ಹ್ಮ್ 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 ಹಾಗಾಗಿ ಅದು ಬಿಟ್ಟು ನಾನೇನು ದೊಡ್ಡ ಕುಟುಂಬದಿಂದ ಬಂದವನು ಅಲ್ಲ, ಸಾಮಾನ್ಯ ವರ್ಗದಲ್ಲಿ ಇದ್ದೇನೆ ನಾನಷ್ಟೇ. ಹ್ಮ್ 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 ನಾವೇ ಕಷ್ಟಪಟ್ಟದ ಕಾರಣ ನಮಗೆ ಜೀವನಕ್ಕೆ ಅಲ್ಲಿಂದ ಅಲ್ಲಿಗೆ ಸಾಕಾಗ್ತದೆ. ಹ್ಮ್ 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 ಈಗ ನೀವು ಎಷ್ಟು ಜನ ಅಣ್ಣ ತಮ್ಮಂದಿರು ನಿಮ್ಮ? ನಾನು ಒಬ್ಬನೇ. ಒಬ್ಬನೇ ತಂದೆಗೆ ಒಬ್ಬರೇ ಮಗ? ನನ್ನ ತಂದೆಗೆ ಒಬ್ಬನೇ ಮಗ. ಓಕೆ ಓಕೆ. ಹೆಣ್ಮಕ್ಳು ಅಂದ್ರೆ ನಿಮ್ಮ ಅಕ್ಕ ತಂಗಿ? ಮೂರು ಜನ. ನನಗೆ 1 ತಂಗಿ 2 ಅಕ್ಕ. ಹಾ 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 ಅವರೆಲ್ಲ ಮನೆ ಕಡೆ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ. ಬಂದಿದ್ರು ಕೂಡ ಮೊನ್ನೆಯಿಂದ ಒಂದು ಎರಡು ದಿವಸ ನಿಂತು ಹೋಗಿದ್ದಾರೆ. ಇದಾಗುವುದಕ್ಕೆ ಹ್ಮ್ ಹ್ಮ್ ನಮಗೆ ಬೇಸರಾಗುವುದಕ್ಕೆ ಮಾತಾಡಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಹ್ಮ್ 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 ಓಕೆ. ಅವ್ರ ಮಕ್ಕಳೆಲ್ಲ ಇಲ್ಲಿ ಓದ್ಕೊಂಡಿರೋದು? ಒಳ್ಳೆ ರೀತಿಯಲ್ಲಿದ್ದಾರೆ. ಒಳ್ಳೆ ರೀತಿಯಲ್ಲೇ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ನನ್ನನ್ನು ಮಾವ ಅಂತ ಹೇಳಿದ್ರೆ ಅಷ್ಟು ಪ್ರೀತಿಯಿಂದ ನೋಡ್ತಾರೆ ಅವರು ಕೂಡ. ಅಂದ್ರೆ ನಾನು ಕೂಡ ಅವರನ್ನು ಒಂದು ಬೈದಿಲ್ಲ. ಅವರು ನನ್ನ ಮಕ್ಕಳಾಗಿ ನೋಡಿದ್ದೇನೆ ನಾನು. ಹಾಗಾಗಿ ನನ್ನ ಹತ್ರ ಅಷ್ಟೊಂದು ಫ್ರೆಂಡ್ಶಿಪ್ ಇದ್ದಾರೆ ಅವರು. ಈಗ ಮೊನ್ನೆಯಿಂದ ಒಬ್ಬ ದುಬೈಯಲ್ಲಿ ಇದ್ರು ಕೂಡ ಅಲ್ಲಿಂದ ಟಿಕೆಟ್ ಮಾಡಿ ಇಲ್ಲಿಗೆ ಬಂದಿದ್ದಾನೆ. ಓಕೆ ಓಕೆ. ಇದು ಸುಮಂತ್ ಸಾವಾದ ಬಳಿಕ? ಹೌದು, ಸಾವಾದ ಬಳಿಕ ಮರುದಿವಸ ಬೆಳಿಗ್ಗೆ ಇಲ್ಲಿಗೆ ಮುಟ್ಟಿದ್ದಾನೆ.
ಹಾಗೆ. ಓಕೆ ಓಕೆ ಓಕೆ. ಇದು ಸುಮಂತ್ ಅದೇ ಸಾವಾದ್ಮೇಲೆ ಬ್ಲಡ್ ಗುರುತಿನ ಮೇಲೆ ಸುಮಂತ್ ಬಾವಿಗೆ ಹಾಕಿರ್ಬೋದು ಅಂತ ನಿಮ್ಗೆ ಗೊತ್ತಾಗತ್ತಲ್ವಾ? ಹೌದು. ಆ ಬ್ಲಡ್ ಏನು ನಿಮ್ಗೆ ಕಾಣಿಸ್ಕೊಂಡಿರೋದು ಎಲ್ಲಿಂದ ಎಲ್ಲಿವರೆಗೂ ಕಾಣಿಸ್ಕೊಳ್ತಾ ಇತ್ತು ಅಂದಾಜು ಅಲ್ಲಿ ನಿಮ್ಮ ಗಮನಕ್ಕೆ ಅಂದಾಜು ಅಂದಾಜು ಕೆರೆಯ ದಾರಿ ಉಂಟಲ್ಲ, ಒಂದು ಹೋಗುವಂತದ್ದು ಓಕೆ. ಇತ್ತಲ್ಲ, ದಾರಿಯಿಂದ ಅಡ್ಡ ಕೆಳಗೆ ಇಳಿಯುವಂತದ್ದು, ಹಾ ಹಾ ಅಲ್ಲಿಂದ ಸ್ವಲ್ಪ ಮುಂದೆ ಇತ್ತು, ಹಾ. ಮತ್ತೆ ಕೆರೆ ಹತ್ರವರೆಗೆ ಇತ್ತು. ಅಲ್ಲೇ ಇರ್ಲಿಲ್ಲ, ಅಲ್ಲಿ ಮಾತ್ರ ಇರೋದಾ? ಅಷ್ಟು ಹಾ. ಜಾಗಕ್ಕೆ ಮಾತ್ರ ಕಾಣಿಸಿರೋದು, ಬೇರೆ ಎಲ್ಲಿ ಕಾಣಿಸಿರಲಿಲ್ಲ? ಕಾಣ್ತಿರ್ಲಿಲ್ಲ. ಅಂದ್ರೆ ಬಾವಿ ಪಕ್ಕ ಏನು ದಾರಿ ಇದೆ, ದಾರಿ ಪಕ್ಕದಲ್ಲಿ ನಡ್ಕೊಂಡು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅಲ್ಲೇನೆ ಹಲ್ಲೆ ಆಗಿದೆ ಹಾಗಾದ್ರೆ? ಹಾ, ಹೌದೌದು. ಅಲ್ಲೇ ಹೊಡೆದಿದ್ದಾರೆ ನಮ್ಮ ಅಂದಾಜಿಗೆ? ಹೌದು. ಓಕೆ ಓಕೆ ಓಕೆ. ಅಲ್ಲಿಂದ ಬಾವಿ ಬಾವಿ ತನಕನು ಬ್ಲಡ್ ಬಿದ್ದಿರುವಂತ ತಲೆ ಇತ್ತು ಹಾಗಾದ್ರೆ? ಹೌದು ಹೌದು ಹೌದು. ಅಂದಾಜು ಒಂದು 20 ಮೀಟರ್ ಹಾಕ್ಬೋದಾ ಬಾವಿಗೂ ಮತ್ತು ಆಗ್ಬೋದು, ಅಲ್ಲಿ ಹೋದಷ್ಟು ದಾರಿ. ಕಲೆ ಅಲ್ಲಿಗಿರುವಂತದ್ದು ಅದು? ಮತ್ತೆ ಬಾವಿ ಹತ್ರನೂ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ಕೊಂಡಿದ್ದ ಬ್ಲಡ್? ಹೌದು ಹೌದು, ಬಾವಿ ಹತ್ರ ಒಂದು ಕಲ್ಲಿಗೆ ಜಾಸ್ತಿ ಇತ್ತು. ಅಲ್ಲಿ ಅಂದ್ರೆ ಅಲ್ಲಿಗೆ ಎಳ್ಕೊಂಡು ಹೋಗಿ ಇಟ್ಟಿದ್ದಾರೆ ಹಾಗಾದ್ರೆ ಮಗುವಿನ ದೇಹವನ್ನ? ಹೌದು. ಅಲ್ಲಿಂದ ಆಮೇಲೆ ತಳ್ಳಿದಾರ ಅನ್ಸುತ್ತೆ ಹಾಗಾದ್ರೆ? ಅದೇ ಅದೇ. ಬ್ಯಾಟರಿಯು ಕೂಡ ಸುಮಂತ್ ಬಳಕೆ ಮಾಡಿರುವಂತ ಬ್ಯಾಟರಿನೇ ಅಲ್ಲಿ ಸಿಕ್ಕಿರುವಂತದ್ದು ಹಾಗಾದ್ರೆ? ಹೌದು, ಆ ಲೈಟ್ ಅದೇ. ಆ ಕತ್ತಿ ಯಾರ್ದು ಅಂತ ಗೊತ್ತಿಲ್ಲ? ಗೊತ್ತಿಲ್ಲ, ಅದು ಅದರ ಅಂದಾಜೆ ಇಲ್ಲ, ಅದು ಹಲತ್ತು ಕತ್ತಿಯಾಗಿತ್ತು. ಬಿದ್ದ ತುಕ್ಕು ಹಿಡಿದಿತ್ತಲ್ಲ ಅದು. ಅದು ಮುಂಚೆನೆ ಬಿದ್ದಿತ್ತು ಅಂತ ಅನ್ನೋ ತರ ಇತ್ತ ಅಥವಾ ನಿಮ್ಮ ಗಮನಕ್ಕೆ? ಅದು ನೋಡುವಾಗ ಮುಂಚೆನೆ ಬಿದ್ದಿದ್ದ ತರ ಇತ್ತು. ಸುಮಂತ್ ಇದಾದ್ಮೇಲೆ ಅಲ್ಲಿ ಬಿದ್ದಿರುವಂತದ್ದು ಹಾಗಾದ್ರೆ ಅಲ್ಲ ಅಂತ ಕಾಣ್ತದೆ? ಅಲ್ಲ 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 ಅಂತ ಕಾಣ್ತದೆ ನಮಗೆ, ಅಂದ್ರೆ ಅದು ತುಕ್ಕು ಹಿಡಿದಿತ್ತು ಇಡೀ. ಅಲ್ಲಿ ನೀರಲ್ಲೇ ತುಂಬಾ ದಿನ ಇದರಿಂದ ಇದೆ ಅಂತ? ಹೌದೌದು ಹೌದು. ಓಕೆ 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 ಓಕೆ. ಸುಮಂತ್ಗೆ ಅದೇ ಅಲ್ಲೇ ಆಗಿರುವಂತದ್ದು ಹಿಂಗೆ ಕೊಡಲೆಯಿಂದ ಕಚ್ಚು ಹಾಕಿರೋ ತರ, ಕತ್ತೆಯಿಂದ ಹೊಡೆದಿರೋ ತರನೇ ಇದ ಗಾಯ ಆಗಿರೋದಲ್ವಾ ಹಾಗಾದ್ರೆ? ಹೌದು ಹೌದು. ಕಲ್ಲಿಂದ ಆತರ ಹೊಡೆದಿರೋ ತರ ಏನು ಗಾಯ ಅಂತ ಕಾಣಿಸ್ತಿಲ್ಲ? ಇಲ್ಲ 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 ಇಲ್ಲ. ಆ ಕಡೆ ಏನಾದ್ರು ಅಡಿಕೆ ತೋಟದ್ದು ಅಥವಾ ತೆಂಗಿನ ತೋಟದ್ದು ಕಾಯಿ ಆ ತರದ್ದು ಏನು ಕಾಣಿಸ್ಲಿಲ್ಲ ಅಲ್ಲ? ಇಲ್ಲ ಇಲ್ಲ, ಒಂದು ತೆಂಗಿನಕಾಯಿ ಏನೋ ಆಚೆ ಇತ್ತು, ಅದು ಅಲ್ಲಿ ಇರ್ಲಿಲ್ಲ, ಅದಕ್ಕೇನು ಗುರುತು ಇರ್ಲಿಲ್ಲ. ಅದು ಮೊದಲು ಬಿದ್ದದ್ದು. ಅದು ಕೂಡ ದಾರಿಯಲ್ಲಿ ಇರ್ಲಿಲ್ಲ, ಅಲ್ಲಿ ಒಂದು ಕಣಿವೆ ಇದೆ ಅಲ್ಲ ಈಚೆ ಸೈಡ್, ಒಂದು ದೊಡ್ಡ ಕಣಿವೆ, ಅಲ್ಲಿ ಇತ್ತು ಅಷ್ಟೇ. ಅದನ್ನು ಕೂಡ ನೋಡಿದ್ದೇವೆ ನಾವು. ಹಾಗಾದ್ರೆ ಈ ಸದ್ಯಕ್ಕೆ ಅನುಮಾನ ಪಡುವ ರೀತಿಯಲ್ಲಿ ಹಾಗಾದ್ರೆ ಏನು ಇಲ್ಲ ಅಲ್ಲಿ ಹಾಗಾದ್ರೆ? ಆ ರೀತಿ ಇರುವಂತದ್ದು ಯಾವುದು ನಮ್ಮ ಗಮನಕ್ಕೆ ಬರಲಿಲ್ಲ ಅದು. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇಷ್ಟೊತ್ತರೆಗೂ ಸುಮಂತ್ ತಂದೆ ಸುಬ್ರಹ್ಮಣ್ಯ ಅವರು ಮಾತನಾಡಿರುವಂಥ ಆಡಿಯೋವನ್ನು ಕೇಳಿಸ್ಕೊಂಡು ಬಂದ್ರಿ. ಸೊ ಸತತವಾಗಿ ಈಗಾಗಲೇ ಸುಮಂತ್ ಸಾವಾಗಿ 15 ದಿನಗಳು ಕಳೆದರೂ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇಲ್ಲ. ಇದೊಂದು ಪೊಲೀಸ್ ಇಲಾಖೆಗಾಗಿರ್ಬೋದು ಮತ್ತು ಕುಟುಂಬದವರಿಗಾಗಿರ್ಬೋದು ನ್ಯಾಯವನ್ನು ಪಡೆದುಕೊಳ್ಳೋದಕ್ಕೆ ಅಥವಾ ನ್ಯಾಯ ಸಿಗೋದಕ್ಕೆ ತುಂಬ ಸವಾಲು ಆಗಿರುವಂಥ ಕೇಸ್ ಆಗಿಬಿಟ್ಟಿದೆ. ಸೊ ಯಾವ ಆ್ಯಂಗಲಿಂದ ತನಿಖೆ ಮಾಡಿದ್ರೆ ಅಥವಾ ಯಾವ ಆ್ಯಂಗಲಿಂದ ಹೋದರೆ ಈ ಒಂದು ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಗೊತ್ತಾಗದೇ ಇರುವ ರೀತಿ ಆಗಿಬಿಟ್ಟಿದೆ. ಈತ ಮಗನನ್ನು ಕಳೆದುಕೊಂಡಿರುವಂತಹ ಕುಟುಂಬ ನೋವಿನಲ್ಲಿಯೂ ಕೂಡ ಉಳಿದುಕೊಂಡು ಬಿಟ್ಟಿದೆ. ಈಗಾಗಲೇ ಕಾರ್ಯ ಅಂಥದ್ದೆಲ್ಲವನ್ನು ಕೂಡ ಕುಟುಂಬ ಮಾಡಿ ಮುಗಿಸಿದೆ. ಸೊ ಇಂಥದ್ದೆಲ್ಲವೂ ಕೂಡ ಆಗಿರುವಂತಹದ್ದು. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.